ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ಮುಖ್ಯವಾದ ಸುದ್ದಿಗಳು. ರಾಜ್ಯದ ಮಹಿಳೆಯರಿಗೆ ಸಿಹಿ ಸುದ್ದಿ ಕೊಟ್ಟ ಸರ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಕಂತು ಬಿಡುಗಡೆ. ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವುದು ಯಾವಾಗ, ಯಾರಿಗೆ ಜಮಾ ಆಗೋದಿಲ್ಲ ಆ ಬಗ್ಗೆಯೂ ಕೂಡ ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಬಿಜೆಪಿಯ ಶಾಸಕಾಂಗ ಸಭೆಯಲ್ಲಿ ಮಹತ್ವದ ಚರ್ಚೆ. ಅಧಿವೇಶನದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬಿಜೆಪಿ ನಾಯಕರ ಪ್ಲಾನ್. ಗೃಹಲಕ್ಷ್ಮಿ, ವೃದ್ಧಾಪ್ಯ ವೇತನ, ಸಾಲಮನ್ನಾ ಸೇರಿದಂತೆ ಹಲವು ವಿಚಾರವನ್ನ ಪ್ರಸ್ತಾಪಿಸಲಿದ್ದಾರಂತೆ. ಏನಿದು ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಗುಟ್ಕಾ ನಿಷೇಧ ಆದೇಶಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದು, ನನ್ನನ್ನು ಕೇಳದೆ ಹೇಗೆ ಆದೇಶ ಹೊರಡಿಸಿದ್ರಿ ಎಂದು ಆರೋಗ್ಯ ಇಲಾಖೆಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗುಟ್ಕಾ ನಿಷೇಧ ವಾಪಸ್ ಪಡೆದುಕೊಳ್ಳಲು ಮುಂದಾದ ಸರ್ಕಾರ. ಮತ್ತೊಂದೆಡೆಯಲ್ಲಿ ವಾಹನ ಮಾಲೀಕರಿಗೆ ಶಾಕಿಂಗ್ ಸುದ್ದಿ. ಇನ್ನು ಮುಂದೆ ಮನೆಯ ಮುಂದೆ ಕಾರು ನಿಲ್ಲಿಸಿದ್ರು ವರ್ಷಕ್ಕೆ 25,000 ರೂಪಾಯಿ ಶುಲ್ಕ ಕಟ್ಟಬೇಕು. ಯಾಕೆ ಈ ಒಂದು ಹೊಸ ನಿಯಮ ಜಾರಿಗೆ ಮಾಡಲಾಗುತ್ತಿದೆ ಅದು ಕೂಡ ನೋಡೋಣ. ಇನ್ನು ಬಿಪಿಎಲ್ ಮತ್ತು ಎಪಿಎಲ್ ಪಡಿತರ ಚೀಟಿದಾರರಿಗೆ ಮುಖ್ಯವಾದ ಸೂಚನೆ. ಈ ಕೆಲಸ ಮಾಡದಿದ್ರೆ ನಿಮ್ಮದು ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ. ಸರ್ಕಾರದ ಯೋಜನೆಗಳು ಕೂಡ ಬಂದಾಗಲಿವೆ. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕೂ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಸುದ್ದಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ನೀವು ಲೈಕ್ ಮಾಡ್ತಾ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಈಗಲೇ ಕಮೆಂಟ್ನಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಇದೀಗ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಯೋಜನೆಯ 32ನೇ ಕಂತು ಕೂಡ ಬಿಡುಗಡೆಯಾಗಿದ್ದು 3-4 ದಿನಗಳಲ್ಲಿ ಕುಟುಂಬದ ಯಜಮಾನ್ಯರ ಬ್ಯಾಂಕ್ ಖಾತೆಗೆ ನೇರ ವರ್ಗಾವಣೆ ಮೂಲಕ ಜಮಾ ಆಗಲಿದೆ ಎಂದು ಹೇಳಲಾಗ್ತಾ ಇದೆ. ಹೌದು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷಕ ದಿನೇಶ್ ಗುಳಿಗೋಡ್ ಅವರು ಈ ಬಗ್ಗೆ ಅಧಿಕೃತವಾದ ಮಾಹಿತಿ ಕೊಟ್ಟಿದ್ದಾರೆ. ಸುಮಾರು 2,443 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಜಮಾ ಆಗುತ್ತೆ ಎಂದು ಕಾದು ಕುಳಿತಂತ ಮಹಿಳೆಯರಿಗೆ ಸರ್ಕಾರದಿಂದ ಸಮಾಧಾನಕರ ಸುದ್ದಿ ಬಂದಿದೆ. ಒಟ್ಟು ಸ್ನೇಹಿತರೆ 2,443 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದ್ದು 1,20,00,000ಕ್ಕೂ ಅಧಿಕ ಮಹಿಳೆಯರ ಬ್ಯಾಂಕ್ ಖಾತೆಗೆ ಶೀಘ್ರದಲ್ಲೇ ಜಮೆ ಆಗುತ್ತೆ ಎಂದು ದಿನೇಶ್ ಗುಳಿಗೋಡ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಡಿಬಿಟಿ ಮೂಲಕ ಹಣ ಜಮಾ ಆಗುತ್ತೆ, ಹಾಗಾಗಿ ಸ್ವಲ್ಪ ವಿಳಂಬವಾಗಬಹುದು. ಆದರೆ 3-4 ದಿನಗಳಲ್ಲಿ ಹಣ ಜಮಾ ಆಗುತ್ತೆ. ಇದುವರೆಗೆ 31 ಕಂತು ಹಾಕಲಾಗಿತ್ತು. ಇದೀಗ 32ನೇ ಕಂತು ಸೇರಿಸಿದರೆ ಒಟ್ಟು 64,000 ರೂಪಾಯಿ ಪ್ರತಿ ಯಜಮಾನ್ಯರಿಗೆ ನೀಡಿದಂತಾಗುತ್ತೆ ಎಂದು ದಿನೇಶ್ ಗುಳಿಗೋಡ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮತ್ತೊಂದು ಮುಖ್ಯವಾದ ಸೂಚನೆ. ಈ ಒಂದು ಯೋಜನೆ ದುರುಪಯೋಗ ತಡೆಯಲು ಸರ್ಕಾರ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಹೌದು, ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಹರರ ಜೊತೆಗೆ ಮೃತರ ಖಾತೆಗೂ ಕೂಡ ಜಮೆ ಆಗುತ್ತಿದ್ದು, ಹಾಗಾಗಿ ಸರ್ಕಾರ ಇನ್ನು ಮುಂದೆ ಮೃತಪಟ್ಟವರ ಖಾತೆಗೆ ಹಣ ಹಾಕದಂತೆ ತಡೆಗಟ್ಟಲು ಪ್ರತಿಯೊಬ್ಬರಿಗೆ ಮರುಪರಿಶೀಲನೆ ಅರ್ಜಿ ಕರೆಯಲಿದೆ. ಅಂದರೆ ಫಲಾನುಭವಿಗಳು ಬೆರಳಚ್ಚು ನೀಡುವ ಮೂಲಕ ಮತ್ತೊಮ್ಮೆ ಅರ್ಜಿ ಹಾಕಬೇಕಾಗುತ್ತೆ. ಹೌದು ಸ್ನೇಹಿತರೆ, ಇದುವರೆಗೆ ಸುಮಾರು 120 ಕೋಟಿ ರೂಪಾಯಿಗೂ ಅಧಿಕ ಹಣ ಮೃತರ ಖಾತೆಗೆ ಸಂದಾಯವಾಗಿರುವುದು ಪತ್ತೆಯಾಗಿದ್ದು, ಹಾಗಾಗಿ ಇನ್ನು ಮುಂದೆ ಮೃತರ ಖಾತೆಗೆ ಹಣ ಹೋಗದಂತೆ ತಡೆಯಲು ರಾಜ್ಯ ಸರ್ಕಾರ ಹೊಸ ಮಾರ್ಗಸೂಚಿ ಸಿದ್ಧಪಡಿಸುತ್ತಿದೆ ಎಂದು ದಿನೇಶ್ ಗುಳಿಗೋಡ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಮೃತಪಟ್ಟ 15 ದಿನದ ಒಳಗಾಗಿ ಇನ್ನು ಮುಂದೆ ಫಲಾನುಭವಿಗಳ ಹೆಸರನ್ನು ಪಟ್ಟಿಯಿಂದ ಹೊರತೆಗೆಯುವಂತಹ ಹೊಸ ನಿಯಮವೂ ಕೂಡ ಜಾರಿಗೆ ಮಾಡುತ್ತೇವೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆಯಾ ಕಮೆಂಟ್ ಮಾಡಿ. ಜುಲೈ ತಿಂಗಳಲ್ಲಿ ಮೇ ತಿಂಗಳ 31ನೇ ಕಂತು ಕೂಡ ಹಾಕಿದ್ದಾರಂತೆ. ನಿಮ್ಮ ಬ್ಯಾಂಕ್ ಖಾತೆಗೆ ಅದು ಆದರೂ ಬಂದಿದೆಯಾ ಕಮೆಂಟ್ ಮಾಡಿ. ಬನ್ನಿದೀಗ 2ನೇ ಮಾಹಿತಿಗೆ ಹೋಗೋಣ. ರಾಜ್ಯ ಸರ್ಕಾರಕ್ಕೆ ಅಧಿವೇಶನದಲ್ಲಿ ಬಿಸಿ ಮುಟ್ಟಿಸಲು ಬಿಜೆಪಿ ನಾಯಕರು ಇವತ್ತು ಬಿಜೆಪಿಯ ಶಾಸಕಾಂಗ ಸಭೆ ಮಾಡಿದ್ದು, ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೆತ್ತಿಕೊಳ್ಳಲಾಗಿದೆ. ಹೌದು, ವಿಧಾನಮಂಡಲದ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ಬಿಜೆಪಿ ನಾಯಕರು ಶಾಸಕಾಂಗ ಸಭೆಯಲ್ಲಿ ಹಲವು ವಿಚಾರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ನಿಟ್ಟಿನಲ್ಲಿ ಸದನದಲ್ಲಿ ಯಾವೆಲ್ಲ ವಿಷಯಗಳನ್ನು ಪ್ರಸ್ತಾಪಿಸಿ ವಾಗ್ದಾಳಿ ಮಾಡಬೇಕು ಎಂಬ ಕುರಿತಂತೆ ಚರ್ಚೆ ಮಾಡಲಾಗಿದೆ. ಹೌದು ಗೆಳೆಯರೆ, ಈ ಬಾರಿ ಗೃಹಲಕ್ಷ್ಮಿ, ಸಾಲಮನ್ನಾ ಸೇರಿದಂತೆ ಹಲವು ವಿಚಾರವನ್ನು ಮುಂದಿಟ್ಟು ಸರ್ಕಾರಕ್ಕೆ ಇರಿಸು ಮುರಿಸು ಉಂಟು ಮಾಡುವ ಒಂದು ನಿರ್ಧಾರವನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ರಾಜ್ಯದಲ್ಲಿ ಉಂಟಾಗಿರುವ ತೀವ್ರ ಬರ ಪರಿಸ್ಥಿತಿಯನ್ನು ಎದುರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿ ಸದನದಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪಿಸಲು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಪ್ರಮುಖವಾಗಿ ಸ್ನೇಹಿತರೆ, ಬರ ಪರಿಹಾರದ ಕಾಮಗಾರಿಗಳು ಮತ್ತು ರೈತರ ಸಾಲಮನ್ನಾ ಸೇರಿದಂತೆ ಅಗತ್ಯ ನೆರವು ನೀಡುವಲ್ಲಿ ಸರ್ಕಾರದ ವೈಫಲ್ಯವನ್ನು ಸದನದಲ್ಲಿ ಪ್ರಶ್ನಿಸಲು ತೀರ್ಮಾನಿಸಲಾಗಿದೆ. ಮತ್ತು ಅಷ್ಟು ಮಾತ್ರವಲ್ಲ, ಅವೈಜ್ಞಾನಿಕ ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಫಲವತ್ತಾದ ಭೂಮಿ ಕಳೆದುಕೊಳ್ಳುವ ಆತಂಕದಲ್ಲಿರುವ ರೈತರ ಹೋರಾಟದ ವಿಚಾರವನ್ನು ಕೂಡ ಸದನದಲ್ಲಿ ಪ್ರಸ್ತಾಪಿಸಲು ಬಿಜೆಪಿ ನಾಯಕರು ಸಿದ್ಧರಾಗಿದ್ದಾರೆ. ಮತ್ತು ಅದೇ ರೀತಿ ಸ್ನೇಹಿತರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿ ಹಗರಣದಲ್ಲಿ ಭಾಗಿಯಾಗಿರುವ ಆರೋಪ ಎದುರಿಸಿರುವ ಬಿ ನಾಗೇಂದ್ರ ಅವರನ್ನು ಮತ್ತೊಮ್ಮೆ ಸಚಿವರನ್ನಾಗಿ ಮಾಡಿರುವುದಕ್ಕೂ ಬಿಜೆಪಿ ನಾಯಕರು ತೀವ್ರ ವಿರೋಧ ವ್ಯಕ್ತಪಡಿಸಿ ಈ ಬಗ್ಗೆಯೂ ಕೂಡ ಚರ್ಚೆ ಮಾಡಲು ನಿರ್ಧರಿಸಿದ್ದಾರೆ.
ಇದರ ಜೊತೆಗೆ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆ ಹಣ ದುರ್ಬಳಕೆ ಆಗುತ್ತಿರುವ ಬಗ್ಗೆ ಮತ್ತು ಹಣ ಜಮಾ ಆಗುತ್ತಿರುವ ಬಗ್ಗೆಯೂ ಕೂಡ ಬಿಜೆಪಿ ನಾಯಕರು ಮಾತನಾಡಲಿದ್ದಾರೆ. ವೃದ್ಧಾಪ್ಯ ವೇತನ, ವಿಧವಾ ವೇತನ ಸೇರಿ ಇತರೆ ಪಿಂಚಣಿಯೂ ಕೂಡ ಸರ್ಕಾರ ತಡೆ ಹಿಡಿದಿರುವ ಆರೋಪ ಬಂದಿದ್ದು, ಅದರ ಬಗ್ಗೆಯೂ ಕೂಡ ಬಿಜೆಪಿ ನಾಯಕರು ಪ್ರಸ್ತಾಪಿಸಲಿದ್ದಾರೆ ಎಂದು ಹೇಳಲಾಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಿಧಾನಮಂಡಲ ಅಧಿವೇಶನದಲ್ಲಿ ಯಾವ ರೀತಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕೆಂಬ ಕುರಿತಂತೆ ಚರ್ಚೆ ಮಾಡ್ತಿದ್ದಾರೆ. ಬನ್ನಿ ಈಗ ಮತ್ತೊಂದು ಮಾಹಿತಿಗೂ ಹೋಗೋಣ. 2 ದಿನದ ಹಿಂದಷ್ಟೇ ಗುಟ್ಕಾ ನಿಷೇಧ ಆದೇಶ ಜಾರಿಗೆ ಮಾಡಿದಂಥ ಸರ್ಕಾರ ಇದೀಗ ವಾಪಸ್ ಪಡೆದುಕೊಳ್ಳಲು ಮುಂದಾಗಿದೆ. ಹೌದು ಸ್ನೇಹಿತರೆ, ಗುಟ್ಕಾ ನಿಷೇಧ ಆದೇಶಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ನನ್ನನ್ನು ಕೇಳದೆ ಹೇಗೆ ಆದೇಶ ಹೊರಡಿಸಿದ್ರಿ ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೌದು, ಗುಟ್ಕಾ ನಿಷೇಧದ ಆದೇಶ ಶೀಘ್ರದಲ್ಲೇ ವಾಪಸ್ ಪಡೆದುಕೊಳ್ಳುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಯಾಕಂದ್ರೆ ಸ್ನೇಹಿತರೆ, ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದು, ನನ್ನನ್ನು ಕೇಳದೆ ಇಂತಹ ಮಹತ್ವ ನಿರ್ಧಾರ ಹೇಗೆ ಕೈ ತೆಗೆದುಕೊಂಡ್ರಿ ಎಂದು ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಯನ್ನು ನೇರವಾಗಿ ಪ್ರಶ್ನೆ ಮಾಡುವ ಮೂಲಕ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೌದು, ಕರ್ನಾಟಕದಲ್ಲಿ ಗುಟ್ಕಾ, ಪಾನ್ ಮಸಾಲ ಮತ್ತು ಇತರೆ ತಂಬಾಕು ಉತ್ಪನ್ನ ನಿಷೇಧ ಮಾಡಲಾಗುತ್ತಿದೆ ಎನ್ನುವ ಸುದ್ದಿ ಇಡೀ ದೇಶಾದ್ಯಂತ ಭಾರಿ ಸುದ್ದಿಯಾಗಿದ್ದು, ಆದರೆ ಈಗ ಈ ಒಂದು ನಿಷೇಧ ಎಂಬ ಆದೇಶ 2 ದಿನಗಳಲ್ಲಿ ಕಸದ ಬುಟ್ಟಿ ಸೇರಲಿದೆ. ಹೌದು ಗೆಳೆಯರೆ, ಆರ್ ಜ್ಞಾನೇಂದ್ರ ಸೇರಿದಂತೆ ಹಲವು ಬಿಜೆಪಿ ಶಾಸಕರು ಮತ್ತು ಇತರರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿ ಆದೇಶ ಹಿಂಪಡೆಯುವಂತೆ ಮನವಿ ಸಲ್ಲಿಸಿದ್ದಾರೆ. ಯಾಕಂದ್ರೆ ಗುಟ್ಕಾ ನಿಷೇಧ ಜಾರಿಗೆ ಆದರೆ ಅಡಿಕೆ ಬೆಳೆಗಾರರಿಗೆ ಹೊಡೆತ ಬೀಳುತ್ತೆ. ಕರ್ನಾಟಕದ 7 ಜಿಲ್ಲೆಗಳಲ್ಲಿ ರೈತರಿಗೆ ಈ ಒಂದು ಆದೇಶದಿಂದ ತೊಂದರೆ ಆಗಲಿದೆ ಎಂದು ಸಿಎಂ ಅವರಿಗೆ ಮನವರಿಕೆ ಮಾಡಿದ್ದು, ಆಗ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಪ್ರತಿಕ್ರಿಯಿಸಿ, ನನಗೆ ಮಾಹಿತಿ ನೀಡಿದೆ, ಆದೇಶ ಹೊರಡಿಸಲಾಗಿದೆ, ಅಧಿಕಾರಿಗಳಿಗೆ ಈ ಒಂದು ಆದೇಶವನ್ನು ರದ್ದು ಮಾಡುವಂತೆ ಸೂಚನೆ ಕೊಡುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಗುಟ್ಕಾ ಬ್ಯಾನ್ ಇನ್ನು ಮುಂದೆ ಇರೋದಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಬನ್ನೀಗ ಒಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ. ಇಷ್ಟು ದಿನ ಹೊರಗಡೆಗೆ ಹೋದಾಗ ಕಾರು ಪಾರ್ಕಿಂಗ್ ಮಾಡಿದ್ರೆ ಶುಲ್ಕವನ್ನ ಕಟ್ಟಬೇಕಾಗುತ್ತಿತ್ತು. ಆದರೆ ಇನ್ನು ಮುಂದೆ ಮನೆ ಮುಂದೆ ಕಾರು ನಿಲ್ಲಿಸಿದ್ರು ವರ್ಷಕ್ಕೆ 25,000 ರೂಪಾಯಿ ಶುಲ್ಕವನ್ನ ಕಟ್ಟಬೇಕು. ಹೌದು, ವಿಶೇಷವಾಗಿ ಬೆಂಗಳೂರು ನಿವಾಸಿಗಳಿಗೆ ಶಾಕಿಂಗ್ ಸುದ್ದಿ. ಹೌದು ಗೆಳೆಯರೆ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ, ಜೊತೆಗೆ ಕೃಷ್ಣ ಬೈರೇಗೌಡ ಅವರು ಬೃಹತ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಬಳಿಕ ಅಧಿಕಾರ ಬಂದ ನಂತರ ಸಾಕಷ್ಟು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ರಸ್ತೆ ಒತ್ತುವರಿ ತೆರವು, ಫುಟ್ಪಾತ್ ತೆರವು, ನೀರನ್ನ ಯಾವ ರೀತಿ ಮಿತವಾಗಿ ಬಳಕೆ ಮಾಡಬೇಕು, ಕಸ ಸಂಗ್ರಹಣೆ ಸೇರಿದಂತೆ ಹಲವು ವಿಚಾರದಲ್ಲಿ ಕಟ್ಟುನಿಟ್ಟಿನ ಹೆಜ್ಜೆ ಇಟ್ಟಿದ್ದು, ಈ ಮೂಲಕ ಬೆಂಗಳೂರು ಸೇರಿದಂತೆ ಸಾಕಷ್ಟು ಜನರು ಸರ್ಕಾರಕ್ಕೆ ಶಬಾಸ್ ಎಂದು ಹೇಳುತ್ತಿದ್ರು. ಆದ್ರೆ ಈಗ ಬೆಂಗಳೂರಿನ ಜನರೇ ಕೋಪಗೊಳ್ಳುವಂತಹ ಕ್ರಮ ತೆಗೆದುಕೊಳ್ಳಲು ರಾಜ್ಯ ಸರ್ಕಾರ ಸಜ್ಜಾಗಿದೆ. ಅದೇನೆಂದ್ರೆ, ಇನ್ನು ಮುಂದೆ ಮನೆ ಮುಂದೆ ನಿಂತಿರುವ ವಾಹನಗಳಿಗೂ ಕೂಡ ಹಣವನ್ನು ನೀವು ಪಾವತಿ ಮಾಡಬೇಕಾಗಿದೆ. ಸದ್ಯ ಈ ಒಂದು ವಿಷಯ ಕೇಳಿ ಸಾಕಷ್ಟು ಜನರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಗೆ ಹಾಕ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ಎಲ್ಲಾ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಒಂದು ಕಡೆಯಲ್ಲಿ ಪಡೆದುಕೊಳ್ಳುವ ಸಂಬಳ ಅಥವಾ ದುಡಿಮೆ ತುಂಬಾನೇ ಕಡಿಮೆ ಆಗಿದೆ. ಸಂಪಾದನೆ ಮಾಡುವ ದುಡ್ಡನ್ನೆಲ್ಲ ಇಂತಹವುಗಳಿಗೆ ಹಾಕಿದ್ರೆ ನಮ್ಮ ಬದುಕು ಹೇಗೆ ಎಂದು ಜನರು ಆತಂಕಕ್ಕೊಳಗಾಗಿದ್ದಾರೆ. ದುಡಿಮೆ ಮಾತ್ರ ಕಡಿಮೆ, ಖರ್ಚು ಮಾತ್ರ ತುಂಬಾ ಎಂದು ಜನರು ಕಿಡಿಕಾರಿದ್ದಾರೆ. ಇಂತಹ ಸಮಯದಲ್ಲಿ ಮತ್ತೊಂದು ನಿಯಮ ಯಾಕೆ ಜಾರಿಗೆ ಮಾಡ್ತಿದ್ದೀರಿ ಎಂದು ಸರ್ಕಾರಕ್ಕೆ ಪ್ರಶ್ನೆ ಹಾಕಲಾಗುತ್ತಿದೆ. ಇನ್ನು ಸ್ನೇಹಿತರೆ, ಇಲ್ಲಿ ಮನೆ ಮಾಲೀಕರಿಗೂ ಕೂಡ ಶಾಕಿಂಗ್ ಸುದ್ದಿ ಕೊಡಲಾಗಿದೆ. ನೀವೇನಾದರೂ ಮನೆ ಬಾಡಿಗೆದಾರರಿಗೆ ಕೊಟ್ಟಿದ್ರೆ ನಿಮಗಿದು ತುಂಬಾನೇ ಮುಖ್ಯ. ಯಾಕಂದ್ರೆ ಬಾಡಿಗೆದಾರರು ವಾಹನವನ್ನ ಅಡ್ಡಾತಿಡ್ಡಿ ಮನೆ ಮುಂದೆ ನಿಲ್ಲಿಸಿದ್ರು ಮನೆ ಮಾಲೀಕರೇ ದಂಡವನ್ನ ಕಟ್ಟಬೇಕಂತೆ. ಯಾಕಂದ್ರೆ ಬಾಡಿಗೆದಾರರಿಗೆ ಪಾರ್ಕಿಂಗ್ ಜಾಗ ಒದಗಿಸುವುದು ಮನೆ ಮಾಲೀಕರ ಕರ್ತವ್ಯ. ಹಾಗಾಗಿ ಅವರೇನಾದರೂ ರಸ್ತೆ ಬದಿ ಅಥವಾ ಮನೆ ಮುಂದೆ ವಾಹನ ನಿಲ್ಲಿಸಿದ್ರೆ ಅದರ ಶುಲ್ಕ ಅಥವಾ ದಂಡವನ್ನು ಕೂಡ ಮನೆ ಮಾಲೀಕರು ಹೊರಬೇಕಾಗುತ್ತೆ ಎನ್ನುವ ನಿಯಮವು ಕೂಡ ಜಾರಿಗೆ ಮಾಡಲಾಗಿದೆ. ಬನ್ನಿ ಮತ್ತೊಂದು ಮಾಹಿತಿಗೂ ಹೋಗೋಣ. ರಾಜ್ಯದ ಎಪಿಎಲ್, ಬಿಪಿಎಲ್ ಮತ್ತು ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ಸರ್ಕಾರದಿಂದ ಮುಖ್ಯವಾದ ಸೂಚನೆ ಬಂದಿದೆ. ಅರ್ಹ ಫಲಾನುಭವಿಗಳು ಈ ಕೆಲಸ ಮಾಡದಿದ್ರೆ ಕಾರ್ಡು ರದ್ದಾಗುತ್ತೆ, ಜೊತೆಗೆ ರೇಷನ್ ಕೂಡ ಬಂದ್ ಆಗೋ ಸಾಧ್ಯತೆ ಇದೆ. ಹೌದು ಗೆಳೆಯರೆ, ರಾಜ್ಯ ಸರ್ಕಾರವು ಪಡಿತರ ಚೀಟಿ ಹೊಂದಿರುವ ಎಲ್ಲಾ ಕುಟುಂಬಗಳಿಗೆ ಸೂಚನೆ ಕೊಟ್ಟಿದೆ. ಅರ್ಹ ಫಲಾನುಭವಿಗಳು ಈ ಒಂದು ಕೆಲಸ ಮಾಡಿಕೊಳ್ಳಲೇಬೇಕು. ಇಲ್ಲವೆಂದ್ರೆ ನಿಮ್ಮದು ಕೂಡ ರೇಷನ್ ಕಾರ್ಡು ರದ್ದಾಗುತ್ತೆ. ರೇಷನ್ ಕಾರ್ಡ್ನಲ್ಲಿ ಹೆಸರಿರುವ ಪ್ರತಿಯೊಬ್ಬ ಸದಸ್ಯರು ಕೂಡ ಕಡ್ಡಾಯವಾಗಿ ಈ KYC ಪೂರ್ಣಗೊಳಿಸಬೇಕು ಎಂದು ಆಹಾರ ಇಲಾಖೆ ತಿಳಿಸಿದೆ. ಕೇವಲ ಮನೆ ಯಜಮಾನ್ಯರು ಮಾತ್ರ ಈ ಒಂದು KYC ಪೂರ್ತಿ ಮಾಡಿದರೆ ನಡೆಯೋದಿಲ್ಲ. ಬದಲಿಗೆ ಆ ಒಂದು ಬಿಪಿಎಲ್, ಎಪಿಎಲ್ ಪಡಿತರ ಚೀಟಿಯಲ್ಲಿ ಹೆಸರಿರುವ ಎಲ್ಲಾ ಸದಸ್ಯರು ಕೂಡ ಈ KYC ಪ್ರಕ್ರಿಯೆಗೆ ಒಳಗಾಗಲೇಬೇಕು. ಹೌದು ಸ್ನೇಹಿತರೆ, ಸಾಮಾನ್ಯವಾಗಿ ಕುಟುಂಬದ ಯಜಮಾನಿ ಅಥವಾ ಒಬ್ಬ ಸದಸ್ಯ ಈ KYC ಮಾಡಿದರೆ ಸಾಕು ಎಂದು ಹಲವರು ನಿರ್ಲಕ್ಷಿಸುತ್ತಾರೆ. ಆದರೆ ಈ ಒಂದು ತಪ್ಪಿನಿಂದ ನಿಮ್ಮ ಬಿಪಿಎಲ್ ಕಾರ್ಡು ರದ್ದಾಗುತ್ತೆ. ಹೌದು, ಎಪಿಎಲ್, ಬಿಪಿಎಲ್ ಯಾವುದೇ ಕಾರ್ಡ್ ಇರಲಿ ಅದರಲ್ಲಿ ನಮೂದಿಯಾಗಿರುವ ಪ್ರತಿಯೊಬ್ಬ ಸದಸ್ಯರು ಕೂಡ ಪ್ರತ್ಯೇಕವಾಗಿ ತಮ್ಮ ಮುಖ ಚೆಹರೆ ಗುರುತು ತೋರಿಸುವ ಮೂಲಕ ಈ KYC ಪೂರ್ಣಗೊಳಿಸಬೇಕು ಎಂದು ಸೂಚನೆ ಕೊಡಲಾಗಿದೆ. ಮತ್ತು ಇಲ್ಲಿ ಒಂದು ಸಿಹಿ ಸುದ್ದಿ ಏನೆಂದರೆ ಸ್ನೇಹಿತರೆ, ಈ ಒಂದು KYC ಪ್ರಕ್ರಿಯೆಗೆ ನೀವು ಯಾವುದೇ ಒಂದು ಸೇವಾ ಕೇಂದ್ರಗಳಿಗೆ ಅಲಿಯುವ ಅಗತ್ಯವಿಲ್ಲ. ಸರತಿ ಸಾಲಿನಲ್ಲಿ ನಿಲ್ಲುವ ಅವಶ್ಯಕತೆ ಕೂಡ ಇಲ್ಲ.
ಮನೆಯಲ್ಲೇ ಕುಳಿತು ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಕೂಡ ಈ KYC ಮಾಡಬಹುದು. ಹೌದು ಸ್ನೇಹಿತರೆ, ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಮೇರಾ ಈ KYC ಎಂಬ ಅಪ್ಲಿಕೇಶನ್ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡಿಕೊಳ್ಳಿ. ಮೇರಾ ಈ KYC ಆ್ಯಪ್ ಅನ್ನು ಓಪನ್ ಮಾಡಿದ ಬಳಿಕ ಕರ್ನಾಟಕ ರಾಜ್ಯವನ್ನು ಆಯ್ಕೆ ಮಾಡಿ ನಂತರ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ಎಂಟರ್ ಮಾಡಿ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಪಟ್ಟಿ ಬರುತ್ತೆ. ನಂತರ ಯಾವ ಸದಸ್ಯರ ಈ KYC ಆಗಬೇಕಾಗಿದೆಯೋ ಅವರ ಹೆಸರನ್ನ ಕ್ಲಿಕ್ ಮಾಡಿದರೆ ಅಲ್ಲಿ ಫೇಸ್ ಅಥೆಂಟಿಕೇಶನ್ ಎಂಬ ಆಯ್ಕೆ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಕ್ಯಾಮೆರಾ ಓಪನ್ ಆಗುತ್ತೆ ಸ್ನೇಹಿತರೆ. ಆಮೇಲೆ ನೀವು ಬೆಳಕಿರುವ ಜಾಗದಲ್ಲಿ ನಿಂತು ಕ್ಯಾಮೆರಾವನ್ನು ನೇರವಾಗಿ ನೋಡಿ, ಕ್ಯಾಮೆರಾ ಶೇಕ್ ಆಗದಂತೆ ಸ್ಥಿರವಾಗಿ ಹಿಡಿದು ಸ್ಕ್ಯಾನ್ ಯಶಸ್ವಿ ಮಾಡಿದರೆ ನಿಮ್ಮ ಈ KYC ಸಕ್ಸಸ್ಫುಲ್ ಎಂಬ ಸಂದೇಶ ನಿಮಗೆ ಬರುತ್ತೆ. ಇದೇ ರೀತಿ ಉಳಿದ ಎಲ್ಲಾ ಸದಸ್ಯರ ಒಂದು ಈ KYC ನೀವು ಮನೆಯಲ್ಲೇ ಕುಳಿತು ಕೂಡ ಪೂರ್ಣಗೊಳಿಸಬಹುದು. ಯಾವ ರೀತಿ ಈ ಒಂದು ಈ KYC ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು, ಯಾವ ರೀತಿ ಚೆಕ್ ಮಾಡಬೇಕು ಎಂಬ ವಿಡಿಯೋ ನಿಮಗೆ ಬೇಕಂದ್ರೆ ಕಮೆಂಟ್ನಲ್ಲಿ ಮೇರಾ ಈ KYC ವಿಡಿಯೋ ಎಂದು ಕಮೆಂಟ್ ಮಾಡ್ತಾ, ಮಾಹಿತಿ ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋನ ಶೇರ್ ಮಾಡಿ.